ಒಬ್ಬ ಕೆನಡಾದ ಸಿಂಗರ್ನ ಸೂಟ್ ಕೇಸು ಬಿಸಾಡಿದವರಿಗೆ ಗೊತ್ತಿರಲಿಲ್ಲ ಅದರಲ್ಲಿ 3 ಲಕ್ಷದ ಬೆಲೆ ಬಾಳುವ ಗಿಟಾರ್ ಇತ್ತಂತ. ಯಾರ ಕನಸಿನಲ್ಲಿ ಕೂಡ ಅನ್ಕೊಂಡಿರ್ಲಿಲ್ಲ ಅವನ್ ಗಿಟಾರ್ ಹೊಡೆದಾಕಿದ್ದಕ್ಕೆ ಈ ತರ ಸೇಡ್ ತೀರಿಸ್ಕೊಂತಾನೆ ಅಂತ. ಅವನಿಗೆ ಗಿಟಾರ್ ಪೂರ್ತಿ ಒಡೆದು ಹಾಳಾಗಿದೆ ಅಂತ ಗೊತ್ತಾದಾಗ ಯುನೈಟೆಡ್ ಏರ್ಲೈನ್ಸ್ ನ ಹೆಲ್ಪ್ ಲೈನ್ ಗೆ ಫೋನ್ ಮಾಡ್ತಾನೆ. ಅಲ್ಲಿಂದ ರಿಪ್ಲೈ ಮಾಡ್ತಾರೆ, ನಾಳೆ ನೀವು ಫೋನ್ ಮಾಡಿ ಅಂತ. ಅದೇ ರಾತ್ರಿ ಒಂದು ಲೈವ್ ಕಾನ್ಸರ್ಟ್ ಟ್ಯಾಕ್ಸಿ ಇಟ್ಕೊಂಡು ಏನೇನೋ ಮಾಡಿ ಲೋಕಲ್ ರಿಪೇರ್ ಶಾಪ್ ಅಲ್ಲಿ ಹೋಗಿ $1,200 ಕೊಟ್ಟು ಸರಿ ಮಾಡಿಸ್ತಾನೆ. ಅಂದ್ರೆ ಸರಿ ಸುಮಾರು 1 ಲಕ್ಷ ಖರ್ಚಾಗುತ್ತೆ ಗಿಟಾರ್ ರಿಪೇರ್ ಮಾಡಕ್ಕೆ. ನೆಕ್ಸ್ಟ್ ಡೇ ಮತ್ತೆ ಏರ್ಲೈನ್ಸ್ ಅವರಿಗೆ ಸಿಂಗರ್ ಫೋನ್ ಮಾಡ್ತಾನೆ, ಗಿಟಾರ್ ರಿಪೇರ್ ಮಾಡಿದ ದುಡ್ಡು ಕೇಳಕ್ಕೆ. ಅವರು ಕೊಡಕ್ಕೆ ಆಗಲ್ಲ ಅಂತೇಳಿ ರೆಫ್ಯೂಸ್ ಮಾಡ್ಬಿಡ್ತಾರೆ. ನೀವು ಏನೇ ಮಾಡಿದ್ರು ಕೊಡಕ್ಕಾಗಲ್ಲ ಅಂತ ನೇರವಾಗಿ ಹೇಳ್ಬಿಡ್ತಾರೆ. ನೀವು ಅವತ್ತೇ ಫೋನ್ ಮಾಡ್ಬೇಕಾಗಿತ್ತಂತ ಏರ್ಲೈನ್ಸ್ ಅವರು ಹೇಳ್ತಾರೆ. ಸಿಂಗರ್ ಮಾಡಿದ ಕೂಡ ಅವತ್ತು, ಆದ್ರೆ ಏರ್ಲೈನ್ಸ್ ಅವರು ಮಾಡಿಲ್ಲ ಅಂತ ಸುಳ್ಳು ಹೇಳ್ತಾ ಇದ್ರು. ಅವನು ತುಂಬಾ ಫ್ರಸ್ಟ್ರೇಷನ್ ಅಲ್ಲಿ ಈ ಸಿಂಗರ್ ಯುನೈಟೆಡ್ ಏರ್ಲೈನ್ಸ್ ಅವರಿಗೆ ಪಾಠ ಕಲಿಸ್ಬೇಕಂತೇಳಿ ನಿರ್ಧಾರ ಮಾಡ್ತಾನೆ. ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ಯುನೈಟೆಡ್ ಏರ್ಲೈನ್ಸ್ ಬಗ್ಗೆ ಒಂದು ಸಾಂಗ್ ಮಾಡ್ತಾನೆ. ಮೊದಲು ಏರ್ಲೈನ್ಸ್ ಅವರು ಇದ್ರ ಬಗ್ಗೆ ಗಮನ ಕೊಡ್ಲಿಲ್ಲ, ಮತ್ತೆ ಕೇರ್ ಕೂಡ ಮಾಡಲಿಲ್ಲ. ಸಡನ್ ಆಗಿ ಈ ಸಾಂಗ್ ನೆಕ್ಸ್ಟ್ ಲೆವೆಲ್ ವೈರಲ್ ಆಯ್ತು. ಯುನೈಟೆಡ್ ಏರ್ಲೈನ್ಸ್ ನ ರೆಪ್ಯುಟೇಷನ್ ಮತ್ತು ಬಿಸಿನೆಸ್ ಎರಡು ಹಾಳಾಯ್ತಿದ್ರಿಂದ ಈ ಸಾಂಗ್ ಡಿಲೀಟ್ ಮಾಡಕ್ಕೆ ಯುನೈಟೆಡ್ ಏರ್ಲೈನ್ಸ್ ಅವರು ಸಿಂಗರ್ಗೆ ಫೋನ್ ಮಾಡಿ ಕೋಟಿ ಗಟ್ಟಲೆ ಆಫರ್ ಮಾಡಿ ಯೂಟ್ಯೂಬ್ ಇಂದ ಡಿಲೀಟ್ ಮಾಡಕ್ಕೆ. ಸಿಂಗರ್ ದುಡ್ಡು ತಗೋದಿಲ್ಲ, ಅದ್ರ ಬದಲಾಗಿ ಅವರಿಗೆ ಸೇಮ್ ರಿಪ್ಲೈ ಕೊಡ್ತಾನೆ. ನೀವು ನನಗೆ ಅವತ್ತೇ ಫೋನ್ ಮಾಡಬೇಕಾಗಿತ್ತು, ಯಾವ ದಿನ ನಾನು ಪೋಸ್ಟ್ ಮಾಡೀನಿ ಅವತ್ತೇ ಮಾಡಬೇಕಾಗಿತ್ತು ಅಂತ ಹೇಳ್ತಾನೆ. ಈ ಸಾಂಗು ಯೂಟ್ಯೂಬ್ ಅಲ್ಲಿ ಇವತ್ತಿಗೂ ಇದೆ. ಯುನೈಟೆಡ್ ಏರ್ಲೈನ್ಸ್ ನ ಪಾತಾಳಕ್ಕೆ ತಳ್ಳಿದ ಆ ವಿಡಿಯೋ ಇನ್ನೂ ಇದೆ. ನಿಮಗೆ ಆ ಸಾಂಗ್ ಏನಾದರೂ ಬೇಕಾದ್ರೆ ನನಗೆ DM ಮಾಡಿ, ಹಾಗೆ ಫಾಲೋ ಮಾಡಿ. ನಮಸ್ಕಾರ.